ಅಣ್ಣಯ್ಯ ಸ್ನೇಹ ಡಾಕ್ಟ್ರೆ ನಾನು ನನ್ನ ಮಗನ ನೋಡ್ಬೋದಾ ಮಗಗೆ ಫೀಡ್ ಮಾಡ್ಬೋದಾ ಧಾರಾಳವಾಗಿ ಮಾಡ್ಬೋದು ಇನ್ನು 10 ನಿಮಿಷಕ್ಕೆ ಮಗುನ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅದಕ್ಕೆ ಸದ್ಯ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ರಿಂದ ಮಗುಗೇನೂ ಆಗಲಿಲ್ಲ ಡಾಕ್ಟರ್ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಮಗಿ ಹುಷಾರಾಗೋದಕ್ಕೆ ಕಾರಣ ಡಾಕ್ಟರ್ ಅಲ್ಲ. ಏನು ಹೇಳ್ತಿದ್ದೀರಾ ಶ್ರೀ ಮಗುಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಡಾಕ್ಟ್ರೇ ಅಲ್ವಾ ದಿಟನೆ ಆದರೆ ಔಷಧಿ ಕೊಟ್ಟಿದ್ದು ಪುಟ್ಟವ. ಅವ್ವ ಅವ್ವ ಬಂದೆ. ಒಂದು ನಿಮಿಷ. ಅಕ್ಕ ಬಾವಾ ಬಂದ್ರಾ ಬಾವಾ ನಿನ್ನೆ ನೀವು ಬಂದು ಔಷಧಿ ತಗೊಂಡು ಹೋದ್ಮೇಲೆ ಅಪ್ಪ ಜಪ ಮಾಡಕ್ ದೇವ್ರ ಮುಂದೆ ಕೂತೋಳು ಇನ್ನೂ ಎದ್ದಿಲ್ಲ. ಕುಸೆ ಅದಕ್ಕೆ ಬಲ್ಗಾಲಿಟ್ಟು ಒಳಗೆ ಬನ್ನಿ. ಅವ ನೀ ಕೊಟ್ಟಿದ್ದ ಮದ್ದಿಂದನೇ ಈ ಮಗಿ ಕಣ್ಬಿಡಂಗಾಯ್ತು. ಅವ್ವ ಸರಿಯಾದ ಸಮಯಕ್ಕೆ ಮದ್ದು ಕೊಟ್ಟಿಲ್ಲ ಅಂದಿದ್ರೆ ನನ್ನ ಮಗುನೂ ಇರ್ತಿರ್ಲಿಲ್ಲ ನಾನು ಇರ್ತಿರ್ಲಿಲ್ಲ. ದೇವರಾಗಿ ಬಂದು ಕಾಪಾಡ್ದೆ ಅವ್ವ. ನಿಮ್ಗೆ ಹೆಂಗೆ ಕೃತಜ್ಞತೆ ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ ಅವ್ವ. ಯೋನವ ನೀನು ಬಾಣಂತಿ ಹಸಿ ಮೈಯಾಗಿದ್ಯಾ ಹಿಂಗೆಲ್ಲ ಕಣ್ಣಾಗ ನೀರು ಹಾಕ್ತಾರಿಯೇ ಅಳ್ಬಾರ್ದು ಕಡಮ್ಮ. ವಾತಾರೆ ಬಾಣಂತಿ ಎದ್ದು ಕೂಡಲೇ ಲೇಯ ಕೊಡು ಆಮ್ಯಾಗ ಬಿಸಿ ಬಿಸಿಯಾಗಿ ಕಾಪಿ ಕೊಡು ಅಂತ ನಾನು ಹೇಳಿರ್ನಿಲ್ವೇ. ಅಯ್ಯೋ ಮಗಿಗೆ ಹಾಲು ಕುಡಿಸು ಗಂಟ್ಲೊಣಗೆ ಬಿಡ್ತದೆ ತಕ್ಕ. ಅವ್ವ ಯಾಕವ ಸ್ನೇಹ ಗೊತ್ತಿದ್ರು ಈ ಮಾತು ಕೇಳ್ತಿದ್ಯಾ ಅಲ್ವಾ? ನಿನ್ನ ಜಾಗದಾಗ ಯಾರೇ ಇದ್ದಿದ್ರು ಹಿಂಗೆ ಮಾತಾಡಿರೋರು. ಇಲ್ಲ ಅವ್ವ ಆದರೂ ನಾನು ತುಂಬಾ ದುಡುಕ್ಬಿಟ್ಟೆ. ಯಾಕವ್ವ ಹೀಗೆ ನಗ್ತಿದ್ಯಾ? ಇವಳು ಬುದ್ಧಿನೇ ಇಷ್ಟು ಅಂತ ಆಡ್ಕೋತಿದ್ಯಾ? ಇಲ್ಲವ ಇಲ್ಲ, ನೀನು ಯಾರನ್ನೂ ಮುಲಾಜಿಕ್ಕದೆ ನೇರವಾಗಿ ಪ್ರಶ್ನೆ ಮಾಡ್ತೀಯಲ್ಲ ಅದಂಗೆ ಖುಷಿನೇಯ. ತಾಯಿಯಾಗಿ ನನಗೆ ಖುಷಿ ಅನಿಸಿದ್ರು ಅವ್ರಿವ್ರ ಮುಂದೆ ಮಾತಾಡುವಾಗ ಖುಷಿ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಆಟೆ. ನಾನು ಆಡಿದ ಮಾತು ನೆನೆಸ್ಕೊಂಡ್ರೆ ನನಗೆ ಚುಚ್ತಿದೆ. ಇನ್ನೇನು ತಪ್ಪು ಮಾಡದೇ ಇರೋ ನಿನಗೆ ಹೇಗೆ ಅನಿಸಿರ್ಬಾರ್ದು? ನೀನೊಬ್ಬಳೇ ಅಲ್ಲ ಅಕ್ಕ, ನಂಜವನು ಅವನ್ನ ಬೈದು ಹೋದ್ಲು.
ಮಗಳಾಗಿ ನಾನೇ ಅವ್ವನ ಅರ್ಥ ಮಾಡ್ಕೊಂಡಿಲ್ಲ ಇನ್ನು ನಾನು ಅವ್ರ ಬಗ್ಗೆ ಏನು ಹೇಳೋಕ್ಕಾಗತ್ತೆ? ಅವ್ವ ನನಗೆ ಕ್ಷಮಿಸ್ತೀಯ ಅಲ್ವಾ? ಈ ತಾಯಿ ಒಡ್ಲು ಶಾನ ದೊಡ್ಡದಾಗೈತೆ ಸ್ನೇಹ. ಯಾರು ಯೋನೆ ಅಂದರೂ ತಾಕಕ್ಕಿಲ್ಲ. ಕಪ್ಪು ಚರ್ಮದವಳು ನಿಮ್ಮವ್ವ. ನನಗೆ ನೀನು ಆಡಿದ ಮಾತಿನ ಮ್ಯಾಕೆ ಚಿಂತೆ ಅಲ್ಲ, ನಮ್ಮವ್ರು ನಮಗೆ ಎಷ್ಟೆಲ್ಲ ಉಪಕಾರ ಮಾಡವ್ರೆ, ಪ್ರತಿಯಾಗಿ ನಮ್ಮಿಂದ ಅವ್ರಿಗೆ ಬರೀ ಅಪಕಾರವೇ ಆಗ್ಬಿಡ್ತಲ್ಲ ಅಂತ ನನ್ನ ಚಿಂತೆ. ಈಗ ಬಂಗಾರಮ್ಮನವ್ರಿಗೆ ನನ್ನ ಮ್ಯಾಗ ಯೋಡ್ ಜುಗುಪ್ಸೆ ಬಂದೈತೋ ಏನು. ಹಂಗೇನಿಲ್ಲವಾ, ನಮ್ಮವ್ವ ಇಡೀ ಜಗತ್ನಾಗ ಕಣ್ಣು ಮುಚ್ಕೊಂಡು ನಂಬೋದು ನಿಮ್ಮೊಬ್ಬರನ್ನೇ. ಕೋಸ್ಕಿಂಗ್ ಆಗೈತೆ ಅಂತ ಹೊಸಿ ನಿಂತ್ಕೊಬಿಟ್ಟವ್ರೆ ಆಟೆ. ಈಗ ಮೊಮ್ಮಗಳ ಮುಖ ನೋಡಿದ್ಮ್ಯಾಕೆ ನಿಮ್ತಾವ್ ಹೆಂಗ್ ಓಡಬತ್ತಲ್ಲ ಅಂತ ನೋಡ್ತಾ ಇರಿ. ರಾಧಾ ಹೋಗವ, ಆರತಿ ತಟ್ಟೆ ತಕ್ಕಂಬ. ಅವ್ವ, ಪುಟ್ಟಕ್ಕನ ಮನೆಗೆ ಹೋಗಿದ್ವಿ, ಅಲ್ಲೇ ಆರತಿ ಮಾಡಿದ್ರು. ಬೇಡ, ಪರವಾಗಿಲ್ಲ. ಪುಟ್ಟಕ್ಕನ ಮನೆಗ ಅಲ್ಲ ವಸು, ಹಾಸ್ಪಿಟಲಿಂದ ಸೀದಾ ನಮ್ಮ ಮನೆಗೆ ತಾನೇ ಬರಬೇಕು. ಅಲ್ಲಿಗೆ ಹೋದ್ರೆ ಏನಂತೆ, ಅದು ನಮ್ಮ ಮನೆ ಇದ್ದಂಗೆ. ಹೌದೌದು, ಜ್ವರ ಇಲ್ದಂಗೆ ಪುಟ್ಟಕ್ಕನ ಮನೆನೂ ನಮ್ಮ ಮನೆನೆಗೆ. ನೀನು ಹೋಗವ, ಆರತಿ ತಟ್ಟೆ ತಕ್ಕಂಬ. ಬಸ್ಸು ಬಲ್ಗಾಲಿಟ್ಟು ಒಳಗೆ ಬಾಬಾ. ಸರಿ. ಹೋಗೋಬೋರು ಬೊಂಗೋರಿ ಅಮ್ಮ ಮುದ್ದು ಮುದ್ದು. ನನಗೆ ಶ್ರಮಿಸ್ಬಿಡು ಕೂತೆ. ಹಸು ಮಗೀಗ ಹಂಗೆಲ್ಲ ಆಗೋಯ್ತಲ್ಲ ಅನ್ನೋದನ್ನ ನನ್ನ ಮನಸ್ಸು ಒಪ್ಕೊಳ್ದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕಣವ. ನಾನು ಆಳಬೇಕು ಇಲ್ಲ ನಿನಗೆ ಸಮಾಧಾನ ಮಾಡಬೇಕು, ಒಂದು ಅರ್ಥನೇ ಆಗಲಿಲ್ಲ. ನೀನು ಅವ್ವ ಅವ್ವ ಅಂತ ನಾನು ಕೂಗ್ತಾ ಇದ್ದಿದ್ದು ನನಗೆ ಕೇಳ್ತಿತ್ತು, ಆದರೂ ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಒಳಕ್ಕೆ ನನ್ನ ಕರಳೆಲ್ಲ ಕಿತ್ತು ಬರಂಗಾಗ್ತಿತ್ತು ತಾಯಿ. ನಾನೇನ ನಿನ್ನ ಜೊತೆ ಆಸ್ಪತ್ರೆಗೆ ಬಂದಿದ್ರೆ ನಾನು ನಿನ್ನಲ್ಲ ಕಣವ, ನೀನೇ ನನ್ನ ಸಮಾಧಾನ ಮಾಡಬೇಕಾಯ್ತಿತ್ತು. ಅದಕ್ಕೆ ಸೀದಾ ಕೋಣೆ ಒಳಗೆ ಹೋಗ್ಬಿಟ್ಟೆ. ನಾನು ರಾತ್ರಿ ಇಡೀ ಜಪ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಮ್ಮ ಮಗಿಗೂ ಸಾರಾಯಿತು. ಈ ನಿನ್ನ ಅವ್ವನ ತೆಪ್ಪು ತಿಳ್ಕೊಂಡ್ಯ ವಸು? ಇಲ್ಲವ, ಆದರೂ ನೀನು ನನ್ನ ಜೊತೆಗೆ ಇರಬೇಕಿತ್ತು, ನನಗಿನ್ನೂ ಧೈರ್ಯ ಬರ್ತಿತ್ತು. ಬಂಗಾರ, ಈಗೆಲ್ಲ ಸರಿಯಾಗೈತಲ್ಲ, ಮತ್ತೆ ಹಳೆ ಮಾತು ಯಾಕೆ? ಅಂತೂ ಮಗಿಗೆ ಸೇಮ್ವಾಗಿ ಮನೆಗೆ ಬಂತಲ್ಲ, ಆಟೆ ಸಾಕು. ಡಾಕ್ಟರ್ ಏನಂದ್ರಪ್ಪ, ಮಗುಗೆ ಈಗೇನು ತೊಂದರೆ ಇಲ್ವಂತ? ಏನು ತೊಂದರೆ ಇಲ್ಲ ಅಂತೆ. ಅದು ಅಲ್ಲದೆ ಅವ್ರು ಕೊಟ್ಟಿದ್ದ ಮದ್ದಿಂದ ಮಗಿ ವಾಸಿ ಆಗಿಲ್ಲ, ಪುಟ್ಟವ್ವ ಕೊಟ್ಟಿದ್ದ ಮದ್ದಿಂದ ನನ್ನ ಸೊಸೆ ವಾಸಿ ಆಗಿತ್ತು. ನಂಗೆ ಏಟ್ ಖುಷಿ ಆಯ್ತೈತೆ ಅಂದರೆ ಹಬ್ಬ ಮಾಡೋಷ್ಟು. ಅದಕ್ಕೇನಂತೆ, ಈಗಲೇ ಹಬ್ಬ ಆಗೇ ಬಿಡ್ಲಿ. ಮಾಡದೆಯ ಮೆಸ, ಇವತ್ತು ಮನೆಯಾಗೆ ಹಬ್ಬದೂಟ ಆಗ್ಬಿಡ್ಲಿ. ಸರಿ, ಆದರೆ ವಸು ಅಕ್ಕಿಗೆ ಮಾತ್ರ ಪಥ್ಯದ ಊಟ. ಅಮ್ಮ ಅಮ್ಮ ಯಾಕೆ
ಅಯ್ಯಪ್ಪ ಹುಷಾರು ಹುಷಾರು. ನೀನು ಹೊಸಿ ದೊಡ್ಡಳಾದ್ಮೇಲೆ ನಮ್ಮ ಜೊತೆ ಎಲ್ಲ ಕುಂತ್ಕೊಂಡು ಊಟ ಮಾಡ್ಬೋದು. ಇದೇ ನಿಮ್ಮೆಲ್ರ ಕೊನೆ ಹಬ್ಬದೂಟ. ಎಲ್ಲರೂ ಸರಿಯಾಗಿ ಮಾಡ್ಕೊಂಬಿಡಿ ಹಾಂ. ಯಾಕೆಂದರೆ ಯಾರು ಎಷ್ಟು ದಿನ ಈ ಭೂಮಿ ಮೇಲೆ ಬದುಕಬೇಕು ಅನ್ನೋದನ್ನು ಡಿಸೈಡ್ ಮಾಡೋಳು ನಾನು. ನಂಜಮ್ಮ ಅವರೇ, ನಿಮ್ಮ ಪ್ಲಾನ್ ವರ್ಕ್ ಆಗಲಿಲ್ಲ. ಅಂದರೆ ಮಗು ಸಾಯ್ಲಿಲ್ಲ. ಇನ್ನೂ ಆ ಮಗಿ ಗೊಟಕನ್ಲಿಲ್ವೇ? ಸಾಯ್ತಿತ್ತೋ ಏನೋ, ಆದರೆ ಪುಟ್ಟಕ್ಕ ಅವರು ಅದೇನೋ ಮದ್ದು ಕೊಟ್ಟು ಮಗುನ ಉಳಿಸ್ಬಿಟ್ರು. ನಿಮ್ಮ ಪ್ಲಾನು ಸೇಮ್ ನನ್ನ ಥರನೇ ಆಯಿತು. ಸ್ನೇಹ ಮತ್ತು ಬಂಗಾರತ್ತ ಇಬ್ಬರು ದೂರ ಆಗೋದಕ್ಕೆ ನಾನು ಏನೇ ಪ್ಲ್ಯಾನ್ ಮಾಡಿದ್ರು ಎಲ್ಲ ನನಗೆ ಉಲ್ಟಾ ಹೊಡಿತಿತ್ತು. ನಿಮ್ಮ ಪ್ಲ್ಯಾನು ಹಂಗೆ ಆಯಿತು. ನಾ ಪುಟ್ಟಕ್ಕನ ತಾವಕ್ಕೆ ಹೋಗಿ ಅಷ್ಟೆಲ್ಲ ಬೈದು ಬಂದ್ಮೇಲೂ ಮದ್ದು ಮಾಡವಳೆ ಅಂದರೆ ಅವಳಿಗೆ ಏನು ಹೇಳ್ಬೇಕು ಹೇಳು? ನಾನು ಬೈದಿರೋ ಬೈಗ್ಲಿಕ್ಕೆ ಆ ಪುಟ್ಟಕ್ಕ ಬಂಗಾರಮ್ಮನ ಸವಾಸನೆ ಬೇಡ ಅಂತ ತೆಪ್ಪಿದ್ದು ಬಿಡ್ತಾಳೆ ಅಂದ್ಕೊಂಡೆ. ಹಾಳಾದವಳು. ಛೇ, ನೀವೇನೇ ಪ್ಲ್ಯಾನ್ ಮಾಡಿದ್ರು ಪುಟ್ಟಕ್ಕ ಅವರು ಮತ್ತು ಬಂಗಾರತ್ತೆ ಇಬ್ಬರು ಇನ್ನೂ ಹತ್ರ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಯಾವಾಗಲೂ ಹಿಂಗೆ ಅರ್ಧಂಬರ್ಧ ಮಾತಾಡ್ತಾಳೆ, ಫೋನ್ ಕಟ್ಕೊಂಡ್ಬಿಡ್ತಾಳೆ. ಏನು ಪುಟ್ಟಕ್ಕ? ಎಲ್ಲೋದ್ರಿ ಇವರು? ಮನೆಯಾಗೂ ಇಲ್ಲ, ಫೋನ್ ರೂಮಾಗೆ ಇಟ್ಟವ್ರೆ. ಮಿಸ್ಸೋ ಶ್ರೀ ಬಂದ್ರಾ? ಬಂದ್ರನ? ನೀವು ಇಲ್ಲೇನು ಮಾಡ್ತಿದ್ದೀರಾ? ಅದು ನಂಗೆ ಸ್ವಲ್ಪ ಓದ್ಕೊಳ್ಳೋದಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಮನ್ಯಾಗ ಆಟೋ ಒಂದು ಜಾಗ ಇದ್ರು ನಮ್ಮವ್ರು ಬಂದು ಇಲ್ಲೇ ಓದ್ಬೇಕಾ? ಮನೆ ಏನೋ ದೊಡ್ಡದೆ, ಆದರೆ ಮನಸ್ಸಿಗೆ ಹೊರಗಿನ ವಾತಾವರಣ ಬೇಕಿತ್ತಲ್ಲ, ಅದಕ್ಕೆ ಬಂದೆ. ಹೌದು, ಪರೀಕ್ಷೆ ಎಲ್ಲ ಆದ್ಮೇಕು ಇನ್ನೂ ಓದೋದೈತಾ? ಹಲೋ ಸಾಯಿಬ್ರೆ, ಇನ್ಮೇಲಿಂದನೇ ಓದೋದಿರೋದು. ಅಯ್ಯೋ, ಹೌದಾ? ಹ್ಞೂ, ಮತ್ತೆ ಸುದ್ದಿ ಎಲ್ಲ ತಿಳ್ಕೊಂಡು ಯಾವ ಸಮಸ್ಯೆಗೆ ಯಾವ ಪರಿಹಾರ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಆಮೇಲೆ ಯಾವುದೇ ಪ್ರಾಬ್ಲಮ್ ಬಂದರೂ ಅದಕ್ಕೆ ಹೇಗೆ ಸೊಲ್ಯೂಷನ್ ಹುಡ್ಕೋದು ಅಂತೆಲ್ಲ ತಿಳ್ಕೊಂಡಿರ್ಬೇಕು. ಸರಿ ಹೋಯ್ತು. ಹಲೋ, ಏನು ಸರಿ ಹೋಯ್ತು ಅಂದರೆ ಏನು ಈ ಮಾತಿನ ಅರ್ಥ? ಅಯ್ಯೋ ಮಿಸ್ಸೋ, ಮಳೆ ಬಂತು ಅಂತ ಕೊಡೆ ಮಡಿಕೊಂಡ್ರೆ ಮಳೆನೇ ಇಷ್ಟ ಅಲ್ಲ ಅಂತಾರ ಹೇಳಿ? ಅದು ಬೇರೆ ರೈತನಾಗೆ. ಅಂದ್ರೆ ನೀವು ಓದೋದು ನೋಡೋದಕ್ಕೆ ಕುಸಿನೆಯ ಮುದ್ದ ಕಾಣಿಸ್ತೀರಾ, ಆದ್ರೆ ಮಳೆ ಬೆಳೆಗೆ ಸಹಾಯ ಮಾಡಬೇಕು. ಆ ಹೊಳೆಲಿ ಕೊಚ್ಕೊಳಂಗೆ ಆಗ್ಬಾರ್ದಲ್ವೇ? ಟಿ ಸಿ ಮೇಡಮ್ ಅವ್ರಿಗೆ ಅರ್ಥ ಆಯ್ತು ಅನಿಸ್ತೈತೆ. ಹೇ ಇಲ್ಲಪ್ಪ, ನನಗೇನು ಅರ್ಥ ಆಗಲಿಲ್ಲ. ಅಯ್ಯೋ ಮಿಸ್ಸೋ, ತಂಗಿ ಒಂದು ಮಗುಗೆ ಜೊತೆಲಿ ಆಡ್ಕೊಳಕ್ಕೆ ಯಾರಾದ್ರೂ ಬೇಕಲ್ವೇ? ಓ ಹೌದಲ್ವಾ? ಸರಿ, ನಾವಿಬ್ರು ಇದೀವಲ್ವಾ, ನಾವಿಬ್ರು ಮಗು ಜೊತೆ ಆಟ ಆಡೋಣ. ನಾನು ಹೇಳಿದ್ದು ಮಗಿ ಜೊತೆ ಆಟ ಆಡೋಣ ಅಂತಲ್ಲ, ನಾವಿಬ್ರು ಆಟ ಆಡೋಣ ಅಂತ. ರೀ ಏನು ಏನಂದ್ರೆ? ಏನಿಲ್ಲ. ಅಲ್ಲ, ನಿಮ್ ನನ್ನ ಮ್ಯಾಕೆ ಒಂಥರ ಅನಿಸ್ತಾ ಇರ್ಬೇಕು ಅಲ್ವೇ? ಒಂಥರ ಅಂದ್ರೆ ಅದೇ ಇವನು ಯಾವಲ್ಲ ಯಾವಾಗೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಅಂತ. ಯಾವ್ದ್ರ ಬಗ್ಗೆ? ಹೋಗಿ ಮಿಸ್ಸು, ನಿಮ್ಗೆ ಓದಿದ್ದಾಗಿದ್ರೆ ಬನ್ನಿ, ನಂಗೆ ಹಸುವಾಯ್ತೈತೆ. ಓ ಹಸುವಾ? ಮಿಸ್ಸು, ನಾನು ಹೇಳಿದ್ದು ಹೊಟ್ಟೆ ಹಸು. ನಾನು ಅದೇ ಹೇಳಿದ್ದು. ಹೋಗಿ ಮಿಸ್ಸು, ನೀವು ಏನು ಹೇಳ್ತೀರಾ? ಬನ್ನಿ.
ಯಾಕೆ ಮಿಸೋ? ಕಂಟಿ ಸೊಸೆಮ್ಮ ಊಟಕ್ಕೆ ಬರ್ನಿಲ್ವೇ? ಬಂದ್ವಿ ಮಾವಯ್ಯ. ಬಿರ್ನೆ ಬನ್ನಿ. ಹಾ ಹಾ ಬಂದ್ವಿ. ಮಿಸೋ ನೀರು. ಯಾರಲ್ಲ ನೀವೆಲ್ಲ? ಯಾರು ಒಂದೇ? ಸುಮ್ಮನಿರೋ, ಇರೋ ಎನರ್ಜಿನ ಕೂಗಿ ಹಾಳು ಮಾಡ್ಕೋಬೇಡ. ಏಯ್ ಹಿಡ್ಕೊಡ್ರೋ. ಎದ್ದಲ್ಲ, ಎದ್ದಲ್ಲ ಮೇಲೆ. ಹೋಗ್ಲಾ ಕಡೆ, ಹೋಗ್ಲಾ ಕಡೆಗೆ. ಯಾವನ ಮುಂದಕ್ಕೆ ಬಂದ್ರೆ ನಿಂತ್ಕೊಂಡ್ರ ಅಲ್ಲೇ. ಮಿಸೋ ಹಸ್ವಾಯ್ತೈತೆ. ಹೂವ, ನೀನು ಮಾಡ್ತಿರೋ ಅಡುಗೆ ಘಮಕ್ಕೆ ನಮ್ಮ ಹೊಟ್ಟೆನೆ ಮಾತೇ ಕೇಳ್ತಾ ಇಲ್ಲ. ಬಿರ್ನೆ ಬನ್ನಿ ಮಿಸೋ. ಮಿಸೋ ಗಮ್ಮತ್ತೈತೆ. ಶ್ರೀ ಒಂದು ನಿಮಿಷ, ಮೊದಲು ಪಾಯಸ ತಿನ್ನಿ. ಸರಿ, ನೀವು ಬಡಿಸ್ತಾ ಇರಿ, ನಾನು ಬಾರಿಸ್ತಾ ಇರ್ತೀನಿ. ಹ್ಞೂ, ಮತ್ತೆ ನಿನ್ನ ಸೊಸೆ ನೋಡ್ಕೊಳಕ್ಕೆ ಶಕ್ತಿ ಬೇಡವೆ? ನಿಂತ್ಕೊಳ್ಳ, ಹೋಗ್ಲಾ ಹಿಂದೆ. ನಮ್ಮಮ್ಮನ ಥರ ಇದೆಯಾ ಅಂತ ಕೈ ಮಾಡಿದೆ, ಸುಮ್ಮನೆ ಐತೆ. ಆದರೆ ನೀನು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತೀಯ. ಏಯ್, ಏನು ಮಾಡ್ತಾ ಇದ್ದೀರಾ? ಕತ್ತಾಡ್ಕೋ. ಏಯ್, ಇಂಜೆಕ್ಷನ್ ಕೊಟ್ರ?
ಬೇಡ 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 ಹಿಡ್ಕೊಡ್ರ